ನಿರ್ದೇಶಕ ವಿನೋದ್ ದೋಂಡಾಳೆ ಅವರು ಇಂಡಸ್ಟ್ರಿಯಲ್ಲಿ ಸಜ್ಜನ ವ್ಯಕ್ತಿ ಅಂತಾನೆ ಗುರುತಿಸಿಕೊಂಡಿದ್ರು. ಅಕಾಲಿಕವಾಗಿ ಇವತ್ತು ಅವರು ನಿಧನ ಹೊಂದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರಿದ್ದಾರೆ. ಮಾತಾಡ್ಸೋಣ. ಮೇಡಮ್, ವಿನೋದ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಹೊರಗಡೆ ಬಿದ್ದಾಗ ನಿಜಕ್ಕೂ ಒಂದು ರೀತಿ ನಮಗೂ ಶಾಕ್ ಆಯ್ತು. ಯಾಕಂದ್ರೆ ತುಂಬಾ ಕ್ಲೀನ್ ಇಮೇಜ್ ಹೊಂದಿದಂತ ನಿರ್ದೇಶಕರು ಅವರು. ಸಾಕಷ್ಟು ಟಿ ಎನ್ ಸೀತಾರಾಮ್ ಅವರು ಮಾತಾಡ್ತಿದ್ರು, ಶೇಷಾದ್ರಿ ಅವರು ಮಾತಾಡ್ತಿದ್ರು, ಅವರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ರು. ಇಂಥ ವ್ಯಕ್ತಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಒಂದು ನೋವು ವ್ಯಕ್ತಪಡಿಸಿದ್ರು. ನಿಮಗೆ ಈ ವಿಚಾರ ಗೊತ್ತಾಗ? ಹೌದು ಸರ್, ಈ ತರ ಮಾಡ್ಕೋತಾರೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ. ಅವರು ಎಷ್ಟು ಧೈರ್ಯವಾಗಿ ಪ್ರತಿಯೊಬ್ಬರಿಗೂ ಬದುಕೋ ದಾರಿ ಹೇಳ್ಕೊಟ್ಟವ್ರು. ಅವ್ರು ಈ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ, ಸೀತಾರಾಮ್ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಶೇಷಾದ್ರಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಂಚೂರು ಅಹಂ ಇರ್ಲಿಲ್ಲ, ಮತ್ತೆ ಕೆಟ್ಟ ಪದಗಳನ್ನೆಲ್ಲೂ ಬಳಸ್ತಾ ಇರ್ಲಿಲ್ಲ. ಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಅವ್ರು ಆರ್ಟಿಸ್ಟ್ಗಳ ಜೊತೆಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ನೀವೆಷ್ಟು ಮಿಸ್ ಮಾಡ್ಕೊಳ್ತೀರಾ ಈ ಸಂದರ್ಭದಲ್ಲಿ? ಹೌದು ಸರ್, ಅದಂತೂ 100% ಸತ್ಯ. ಯಾವತ್ತು ಅವರು ನಮ್ಮ ಡೈರೆಕ್ಟ್ರು ಅಂತ ನಮ್ಗೆ ಫೀಲೇ ಕೊಡ್ತಾ ಇರ್ಲಿಲ್ಲ. ನಮ್ ಜೊತೆ ಅವರು ಒಬ್ರು ಫ್ರೆಂಡ್ ತರನು, ಎಲ್ಲ ಒಂಥರ ತುಂಬಾ ಸರಳ ಜೀವಿ ಅವರು. ಯಾವಾಗ್ಲೂ ಸಿಂಪಲ್ ಆಗಿರೋರು. ಅವ್ರು ಸೆಟ್ ಅಲ್ಲಿ ಇದಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೆಟ್ ಅಲ್ಲಿ ಒಂದು ಕಿರ್ಚೋದು, ಕೂಗೋದು, ಒಬ್ರಿಗೆ ಬೈಯೋದು ಸಹ ನಾನು ನೋಡಿಲ್ಲ. ಆದ್ರೆ ಅವರು ಇಲ್ಲ ಅನ್ನೋ ಸುದ್ದಿ ಕೇಳಿ ತುಂಬಾನೇ ನೋವಾಯ್ತು. ನೀವು ಎಷ್ಟು ವರ್ಷದಿಂದ ವಿನೋದ್ ಅವರ ನೋಡಿದೀರಾ? ಅವ್ರ ಪರಿಚಯ ಎಷ್ಟು ವರ್ಷದಿಂದ ಇದೆ? ಮತ್ತೆ ಅವ್ರ ಜೊತೆ ಸೀರಿಯಲ್ಸ್ ಕೂಡ ಮಾಡ್ತಾ ಇದ್ದೀರಾ? ನಾನು ಇವಾಗ ಗಂಗೆ ಗೌರಿ ಅಂತ ಒಂದು ಮಾಡ್ತಾ ಇದ್ದೀನಿ. ಆದ್ರೆ ಅವ್ರ ಬಗ್ಗೆ ತುಂಬಾ ಕೇಳಿದ್ದೆ. ಇದೇ ಮೊದಲನೇ ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆದ್ರೆ ತುಂಬಾ ಎಲ್ಲ ಒಳ್ಳೆ ವಿಷಯಗಳೇ ಅವ್ರ ಬಗ್ಗೆ ಕೇಳಿರೋದು. ಇವಾಗ ಕೆಲ್ಸ ಇಲ್ಲ, ಇವಾಗ ಆಕ್ಟಿಂಗ್ ಬರ್ಲಿಲ್ಲ ಅನ್ನೋ ಹುಡುಗರ್ನು ಕರೆದು ಡೈರೆಕ್ಷನ್ ಹೇಳ್ಕೊಟ್ಟಂತ ವ್ಯಕ್ತಿ ಅವರು. ಒಬ್ಬ ಆರ್ಟಿಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಟೆಕ್ನಿಷಿಯನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಏನು ಹೇಳೋದು ಸರ್, ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ. ತುಂಬಾ ತುಂಬಾ ಒಳ್ಳೆ ವ್ಯಕ್ತಿ ಅವರು. ನಾವು ಇವತ್ತು ಕಳ್ಕೊಂಡಿದೀವಿ. ಏನು ತುಂಬಾ ತುಂಬಾ ನೋವಾಗ್ತದೆ ಅಷ್ಟೇ. ಇವತ್ತು ಅವ್ರ ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ, ಅನ್ನ ತಿಂತಾ ಇದೀವಿ. ಬಟ್ ಏನೋ ಗೊತ್ತಿಲ್ಲ. ನಿಮ್ಮ ಫ್ಯಾಮಿಲಿ ಏನಾದ್ರು ಪರಿಚಯ ಇತ್ತಾ ನಿಮ್ಗೆ? ಯಾಕಂತ ಹೇಳಿದ್ರೆ 3 ಜನ ಮಕ್ಕಳು. ಇಲ್ಲ ಸರ್, ಫ್ಯಾಮಿಲಿ ನಾನು ಇದೇ ಮೊದಲನೇ ಸಲ ನೋಡಿದ್ದು. ಬಟ್ ಅವ್ರಿಗೆ ಆ ದೇವರು ಶಕ್ತಿ ಕೊಡ್ಲಿ ಸರ್. ಇಂಥ ಅನ್ಯಾಯ ಮಾಡಬಾರ್ದಿತ್ತು ಅನ್ಸತ್ತಷ್ಟೆ. ಈ ತರ ಎಲ್ರನ್ನೂ ಬಿಟ್ಟು ಹೋಗ್ಬಾರ್ದಿತ್ತು. ಅವರು ಧೈರ್ಯವಾಗಿ ಏನೇ ಇದ್ರು ಫೇಸ್ ಮಾಡ್ಬೇಕಿತ್ತು. ಅವರೇ ಒಬ್ಬರಿಗೆ ಸ್ಫೂರ್ತಿಯಾಗಿರೋವಾಗ ಅವರು ಹೀಗೆ ಮಾಡ್ಕೊಂಡಿದ್ದು ತುಂಬಾ ದೊಡ್ಡ ತಪ್ಪು ಅನಿಸ್ತು ಅಷ್ಟೆ. ಈ ಕಷ್ಟದ ಸಂದರ್ಭನ ಅವರು ನಿಭಾಯಿಸಬಹುದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಲಕ್ಷ್ಮೀ ಸಿದ್ದಯ್ಯ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.